ಸರ್ ನಮಗೆ ಅಧಿಕಾರ ತರೋದ್ರಲ್ಲಿ ಪ್ರಮುಖ ಪಾತ್ರರು ಡಿ ಕೆ ಶಿವಕುಮಾರ್ ಅವರು. ಹಂಗಾಗಿ ಅದನ್ನು 2 ವರ್ಷ ಅಂತ ಆಗಿದೆ, ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ. ಅದು ನಮ್ಮ ಮಾಹಿತಿ ಗೊತ್ತಿಲ್ಲ. ಹಂಗಾಗಿ ಬಿಟ್ಟುಕೊಟ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟುಕೊಟ್ರೆ ತುಂಬ ಒಳ್ಳೆಯದು ಸರ್. ನಮ್ಮ ಅಭಿಪ್ರಾಯ. ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ ಸರ್, ಪಕ್ಷ ಅಧಿಕಾರಕ್ಕೆ ತಂದಿದ್ದಾರೆ. ಹಂಗಾಗಿ ಇವರು ಬೇರೆ ಪಕ್ಷದಿಂದ ಬಂದು ಒಳಗೆ ಬಂದವರು. ಇವರೇನು ತಳಮಟ್ಟದಿಂದ ಕಾಂಗ್ರೆಸ್ ಇದ್ದಾರಲ್ಲ, ಜನತಾದಳದಿಂದ ಕಾಂಗ್ರೆಸ್ಸು ಬಂದವರು. ಹಂಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ 2 ವರ್ಷ ಬಿಟ್ಕೊಡ್ಬೇಕು. ಬಿಟ್ಕೊಡ್ಬೇಕು. ಬಿಟ್ಕೊಟ್ರೇ ಸರ್ಕಾರ ಉಳಿಯೋದು, ಇಲ್ಲಾಂದ್ರೆ ಸರ್ಕಾರ ಕಿತ್ತು ಹೋಯ್ತದೆ ಸರ್. ಹೈಕಮಾಂಡ್ ಇವ್ರ ಪರ ಇದೆ ಸರ್. ಶಾಸಕರ ಬೆಂಬಲ ಎಲ್ಲಿ ಬರೋದು, ಡಿ ಕೆ ಶಿವಕುಮಾರ್ಗೆ ಇಲ್ಲದೇ ಇರ್ಬೋದು. ಹೈಕಮಾಂಡ್ ಬೆಂಬಲ ಇದೆ. ಸೋನಿಯಾ ಗಾಂಧಿ ಅವರ ಆಶೀರ್ವಾದ ಇರೋ ಗಂಟು ಯಾವುದೇ ಭಯ ಇಲ್ಲ. ಬಟ್ 2 ವರ್ಷ ಆದಮೇಲೆ ಅಧಿಕಾರ ಹಂಚಿಕೆ ಆಗಲೇಬೇಕು, ಆದ್ರೇ ಸೂಕ್ತ. ಸಿದ್ದರಾಮಯ್ಯ ಅವ್ರಿಗೆ ಹಿಂದೆ ಮಾಡಿದ್ರು. ಈಗ ಲಾಸ್ಟ್ ಟೈಮ್ CM ಆಗಿದ್ದಾಗ ಒಳ್ಳೆ ಕೆಲಸ ಮಾಡಿದ್ರು. ಈಗ ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಒಪ್ಪಲ್ಲ. ಯಾಕೆ ಅಂತಂದರೆ ಅವರು ಮುಸ್ಲಿಮ್ಸ್ ಓಲೈಕೆ ಒಂದು ಜಾತಿಗೆ ಸೀಮಿತ ಆಗಿರೋರು. ಅವರು ಎಲ್ಲ ಜನಾಂಗವನ್ನು ಒಗ್ಗೂಡಿಸ್ಕೊಂಡು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಅವ್ರು ಇಲ್ಲ. ವೋಟ್ ಬ್ಯಾಂಕಿಗೋಸ್ಕರ ಅವರು ಮುಸ್ಲಿಮ್ಸ್ ಓಲೈಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತಾಯಿದ್ರೆ ನಮ್ಗೆ ಇಷ್ಟ ಆಗ್ತಾಯಿಲ್ಲ ಸರ್. ಅದು ಇಲ್ಲ, ಮಾಡಲ್ಲ ಸರ್. 100% ಮಾಡಲ್ಲ. ಯಾರು ಬಂದರೂ ಸುಖ ಇಲ್ಲ ಸರ್. ಯಾರು ಬಂದರೂ ಸುಖ ಇಲ್ಲ. ಬಿಟ್ಕೊಡಲ್ಲ. ಇಲ್ಲ, ಅವ್ರು ಬಿಟ್ಕೊಡಲ್ಲ ಬಿಡಿ. ಹೇಳ್ತಾ ಇದ್ದಾರೆ, ನಮ್ಮ ಐಡಿಯಾ ಬಿಟ್ಕೊಡಲ್ಲ. ಹಾಂ, ಅವರೇ ನಡೆಸ್ತಾರೆ ನೋಡಿ. ಅವ್ರು ಹೇಳಿದ ಕರೆಕ್ಟ್. ಒಂದು ಅವ್ರಿಗೆ ಪದವಿ ಪೊಸಿಷನ್ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾನೆ. ಪೂರ್ತಿ ಟರ್ಮ್ ಕಂಪ್ಲೀಟ್ ಮಾಡಬೇಕು ಅಂದು ಮಾಡೇ ಮಾಡ್ತಾನೆ ಬಿಡಿ. ಇನ್ನೊಬ್ಬರಿಗೆ ಆಸ್ಪದ ಕೊಡಲ್ಲ ಅವನು, ಅಂಥ ಮನುಷ್ಯ ಅವನು. ಅಷ್ಟೇ ಬಿಡಪ್ಪ. ಅವನಿಗೂ ಆಸೆ ಇದೆ. ಇದು ಸಿದ್ದರಾಮಯ್ಯ ಬಿಟ್ಕೊಟ್ರೆ ಅವ್ನು ಬರ್ತಾನೆ, ಇವ್ನು ಬಿಟ್ಕೊಟ್ರೆ ಅವ್ನು ಎಲ್ಲಿಂದ ಬರ್ತಾನೆ. ಪದವಿ ಕುರ್ಚಿಗೆ ಇಬ್ಬರಿಗೂ ಆಸೆ. ಯಾರು ಬಂದ್ರೂ ನಾಯಿ ಬಾಲ ಡೊಂಕು ಬಿಡಿ. ಯಾರು ಬಂದು ಕಳ್ರೆ. ಹಾಂ, ಯಾರು ಬಂದು ಕಳ್ರೆ. ನಮಗೆ ಬೊಮ್ಮಾಯಿ ಬರಬೇಕು. ಹಾಂ, ನಮ್ಮ BJP ಸರ್ಕಾರ ಬೊಮ್ಮಾಯಿ ಬರಬೇಕು ನಮಗೆ. ಕಾಂಗ್ರೆಸ್ಸಲ್ಲಿ ಇವರಿಬ್ಬರು ಕಳ್ಳರು ಬಿಡಿಯಪ್ಪ, ಹಿಂಗೆ ಸಾಕು. ಇದು ಏನಾಗುತ್ತೆ ಅಂದರೆ ಇವಾಗ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ, ಯಾಕಂದರೆ ಇಡೀ ಇಂಡಿಯಾ ಲೆವೆಲಲ್ಲಿ ಇವಾಗ ಮೋದಿಗೆ ಯಾವುದೇ ಸ್ಟೇಟ್ ಆಗಲಿ ಟಕ್ಕರ್ ಕೊಡ್ತಾ ಇರೋದು. ಹಿಂದಿ ಬರ್ದಿದ್ರು ಕನ್ನಡ ಬರ್ತಾರೆ ಅಷ್ಟೇ ಒಬ್ಬರೇ. ಅಂದರೆ ಆ GST ಕೇಳೋದಾಗಲಿ, ಡೆವಲಪ್ಮೆಂಟ್ ಕೇಳೋಕ್ಕಾಗಲಿ, ಅವ್ರಿಗೆ ಈಕ್ವಲ್ ಆಗಿ ಟ್ರೀಟ್ ಮಾಡಿ ನಮ್ಮ ರಾಜ್ಯಕ್ಕೆ ಬೇಕಾಗಿರೋದೆಲ್ಲ ಹೋರಾಟ ಮಾಡ್ತಾರೆ ಸಿದ್ದರಾಮಯ್ಯ ಒಬ್ಬರೇ. ಅವ್ರು ಏನಾಗ್ತಾಯಿದೆ, ವಯಸ್ಸಾಗ್ತಾಯಿದೆ, 76 ಆಯಿತು. ಅಂದರೆ ಆಲ್ಟರ್ನೇಟಿವ್ ಲೀಡ್ರ್ ಇಲ್ಲಪ್ಪ ಕರ್ನಾಟಕ ರಾಜ್ಯ. ಅವ್ರು ಬಿಟ್ಟರೆ ಬೇರೆ ಇಲ್ಲ. ಇವರು ಇದ್ದಾರೆ ಆಯಿತಾ. ಆವಾಗಲಿಂದ ಕಾರ್ಯಕರ್ತರೆ 91ರಿಂದ ಕಾರ್ಯಕರ್ತರೆ 89ಗೆ ಎತ್ಕೊಂಡ್ಬರ್ತಾರೆ. ಪಕ್ಷಕ್ಕೋಸ್ಕರ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ಗುಜರಾತ್ಗೆ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಥರ ಲೀಡ್ರ್ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಒಂದು ಸ್ಟ್ರಾಂಗ್ ಲೀಡ್ರು. ಯಾವುದೇ ಪಾರ್ಟಿಗೆ ಯಾವುದೇ ಸಮಸ್ಯೆ ಬಂದರೂ, ಯಾವುದೇ ರಾಜ್ಯದಲ್ಲಿ ಬಂದರೂ ಹೋಗಿ ಬಗೆಹರಿಸ್ಕೊಂಬರೋಂಥ ನಾಯಕ. ಆದರೆ ಜನಕ್ಕೆ ಹೋರಾಟ ಮಾಡೋ ಥರ, ಜನ ಸಮಸ್ಯೆಗಳು ಸ್ಪಂದಿಸ್ತಾರೋ ಒಬ್ಬ ನಾಯಕನ ಬೇಕು, ಮಾತಾಡೋ ನಾಯಕರು ಬೇಕಲ್ಲ. ಅಂದರೆ ಮಾತಾಡೋ ಟ್ರೆಂಡ್ ಆ ಥರ ವೇವ್ ಕ್ರಿಯೇಟ್ ಮಾಡೋ ನಾಯಕ ಸಿದ್ದರಾಮಯ್ಯ. ಆ ಥರ ವೇವ್ ಮಾತಾಡೋ ಡಿ ಕೆ ಶಿವಕುಮಾರ್ ಪಕ್ಷದ ಲೆಕ್ಕ ನೋಡಿದ್ರೆ ಅವರು ಟಾಪ್ ಲೀಡ್ರು. ಪಕ್ಷಕ್ಕೆ ನಾವು ಗುರ್ಸ್ಕೊಂಡು ಪಕ್ಷಕ್ಕೆ ಹೋರಾಟ ಮಾಡಿ, ಪಕ್ಷಕ್ಕೆ ಇವಾಗೂ ಕೂಡ ಅವ್ರಿಗೇನು ಆಸೆ ಇಲ್ಲ. ಪಾರ್ಟಿಗೆ ಗೌರವ ಕೊಡ್ಕೊಂಡು ಬರ್ತಾ ಇದ್ದಾರೆ. ಅವರೇ ಅಲ್ಲ, ಅವ್ರ ಕಾರ್ಯಕರ್ತರು ಹೇಳ್ಕೊತಾ ಇದ್ದಾರೆ. ಅವರು ಪಾರ್ಟಿ ಗೌರವ, ಪಾರ್ಟಿ ನೀನು ಆಗು ಅಂದರೆ ಆಗ್ತಾರೆ ಹೊರತು. ನನಗೆ ಗೊತ್ತಿರೋ ಪ್ರಕಾರ 89ರಿಂದ ಇಲ್ಲಿವರೆಗೂ ಇಡೀ ಇಂಡಿಯಾದಲ್ಲಿ ಪಾರ್ಟಿಗೋಸ್ಕರ ಕಷ್ಟಪಟ್ಟು ಅಧಿಕಾರಕ್ಕೋಸ್ಕರ ಆಸೆ ಪಡ್ತಿರೋ ಏಕೈಕ ನಾಯಕ ಡಿ ಕೆ ಶಿವಕುಮಾರ್. ಅವರಾಗಿ ಇಲ್ಲಿವರೆಗೂ ಅವ್ರು CM ಆಗಬೇಕು ಅಂತ ಯಾವತ್ತೂ ಹೇಳಿಲ್ಲ. ಪಾರ್ಟಿ ಅದು ಬಂದಾಗ, ಟೈಮ್ ಬಂದಾಗ ಅದಾಗುತ್ತೆ ಅಂತ ಹೇಳಿದ್ದಾರೆ ಹೊರತು. ಸಿದ್ದರಾಮಯ್ಯ ಬಿಟ್ಕೊಡೋದಲ್ಲಪ್ಪ. ಬಿಟ್ಕೊಡೋದು ನೀವು ಜನ ಮಾತಾಡ್ಕೊತಾರೆ 2 ವರ್ಷ ಅಂತ. ಇವಾಗ ಸಿದ್ದರಾಮಯ್ಯರ ನಾಯಕತ್ವದಲ್ಲಿ, ಅವ್ರು ಮಾತಾಡೋ ನಾಯಕತ್ವದಲ್ಲಿ ಈ ಟರ್ಮ್ ಬಂದಿರೋದು. ಅರ್ಥ ಆಯ್ತಾ. ಅವ್ರು ಅಧ್ಯಕ್ಷರಾಗಿದ್ದರು ಯಾರೋ ಡಿ ಕೆ ಶಿವಕುಮಾರ್ ಅವರು. ಕರೆಕ್ಟು, ಅವ್ರಿಗೂ ಯೋಗ್ಯತೆ ಇದೆ. ಪಾರ್ಟಿಗೆ ಅವಾಗ 89 ಹೋರಾಟ ಮಾಡ್ತಾಯಿದ್ರು. ರಾಜ್ಯ ಯಾವ ದೇಶದಲ್ಲೇ ಪಾರ್ಟಿ ಕಷ್ಟ ಆದರೂ ಹೋಗಿ ಅದನ್ನು ಬಗೆಹರಿಸ್ಕೊಂಬರೋಂಥ ನಾಯಕ. ಅವ್ರಿಗೂ ಯೋಗ್ಯತೆ ಇದೆ. ಇವರು 2006 ಬಂದಿರೋ ಸಿದ್ದರಾಮಯ್ಯ. ಆದರೆ ಮಾತಾಡೋ ಚಾಣಕ್ಯತೆ ಇದೆ, ರಾಜ್ಯಕ್ಕೋಸ್ಕರ ಹೋರಾಟ ಮಾಡೋದು ಇದೆ ಅಂದ್ಬಿಟ್ಟು ಅವ್ರು ಮಾಡಿರೋದು. ಅಂದರೆ ಅವ್ರಿಗೆ ಮೊದಲೇ ಸೋನಿಯಾ ಗಾಂಧಿ ಅವ್ರು ನಿಮ್ಮನ್ನೇ ಮಾಡೋದು ಅಂತ ಹೇಳಿದ ಮೇಲೆ ಬಂದಿರೋದು ಅವರು. ಆ ಇದರಲ್ಲಿ ಅವ್ರು ಇರೋವರೆಗೂ ಅವ್ರ ನಾಯಕತ್ವದಲ್ಲಿ ಅವ್ರು ಮಾತಾಡ್ಕೊಂಡು ಅವ್ರು ಬಂದಿದೆ. ಪಾರ್ಟಿ ಬಂದಿದೆ 136. ಅದೆರಡು 136 ಅಪೋಸಿಷನ್ ಲೀಡ್ರು. ಅವರು ಅಲ್ಲಿ ಅಸೆಂಬ್ಲಿ ಹೋರಾಟ ಮಾಡೋರು, ಇವರು ಅಧ್ಯಕ್ಷರು, ಇವರು ಹೋರಾಟ ಮಾಡೋರು. ಕನ್ಫ್ಯೂಷನಲ್ಲಿ ಇವ್ರು ಸೀನಿಯರ್ ಅಂದ್ಬಿಟ್ಟು 75 ಇಯರ್ಸ್ ಅಂದ್ಬಿಟ್ಟು ಇವ್ರು ಮಾಡಿರೋದು ಯಾರು ಸಿದ್ದರಾಮಯ್ಯನ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಂದಕ್ಕೆ ಅವಕಾಶ ಇದೆ. ಯಾಕಂದರೆ ದಳದಲ್ಲಾಗಲಿ BJPಲಾಗಲಿ ನೆಕ್ಸ್ಟ್ ಬರಲ್ಲ. ನೆಕ್ಸ್ಟ್ ಟರ್ಮ್ ಇವರೇ ಬರೋದು, ಕಾಂಗ್ರೆಸ್ಸೇ ಬರೋದು. ನೆಕ್ಸ್ಟ್ ಟರ್ಮು ಡಿ ಕೆ ಶಿವಕುಮಾರ್ ಆಗ್ತಾರೆ. ಈ ಟರ್ಮ್ ಫುಲ್ಲು ಸಿದ್ದರಾಮಯ್ಯ ಅವರು ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಮಾಡಿದ್ರೆ ರಾಜ್ಯಕ್ಕೆ ಒಳ್ಳೆಯದು. ಯಾಕಂದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಸಿದ್ದರಾಮಯ್ಯ ಅವ್ರು ಮಾತಾಡ್ಬಿಟ್ಟು
ರಾಜ್ಯಕ್ಕೋಸ್ಕರ ಮಾತಾಡಿ ಎಲ್ಲ ಎಲೆಕ್ಷನ್ಗೆಲ್ಲ ಕ್ಯಾನ್ವಾಸ್ ಮಾಡಿ ಆಮೇಲೆ ಡಿ ಕೆ ಶಿವಕುಮಾರ್ ಕೂತ್ಕೊಬೇಕು. ನೆಕ್ಸ್ಟ್ ಟರ್ಮ್ ಇವರೇ ಬರ್ತಾರೆ. ಯಾಕಂದರೆ ಆ ಪಾರ್ಟಿಲಿ BJP ದಳದಲ್ಲ ಯಾರು ಮಾತಾಡೋ ಲೀಡರ್ ಇಲ್ಲ, ಆ ವೇವ್ ಕ್ರಿಯೇಟ್ ಮಾಡೋ ಲೀಡರ್ ಇಲ್ಲ. ನೆಕ್ಸ್ಟು ಇವರೇ ಬರ್ತಾರೆ, ಗ್ಯಾರಂಟಿ ಇನ್ನೊಂದು ಇವರೇ ಬರ್ತಾರೆ, ಕಾಂಗ್ರೆಸ್ಸೇ ಬರುತ್ತೆ. ರಾಮಲಿಂಗಡಿ ಅವ್ರು ಹೇಳ್ದಂಗೆ 10 years ನಾವೇ ಇರ್ತೀವಿ, ಇದು ಸೇರಿಸಿ ಇನ್ನೂ ಇರುತ್ತೆ, ಗ್ಯಾರಂಟಿ ಎಲ್ಲ ಕಂಟಿನ್ಯೂ ಆಗುತ್ತೆ ಅಂತಾರಲ್ಲ. ನೆಕ್ಸ್ಟು ಇವಾಗ ಬೇಡ ಅಂತಲ್ಲ, ಇವಾಗ 5 ವರ್ಷ ಇವರೇ ಕಂಪ್ಲೀಟ್ ಮಾಡೋದು. ನೀವು ಈ ಕಾರ್ಯಕರ್ತರು ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಲೀಡರ್ಗಳು ಇರ್ತಾರಲ್ಲ, ಅವ್ರ ಕಾರ್ಯಕರ್ತರು ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಆಗಲಿ ಆಗ್ತಾರೆ 2 ವರ್ಷ, ಇವರು 2 ವರ್ಷ ಅಂತ. ಇವರಾಗಲಿ ಅವರಾಗಲಿ ಹೈಕಮಾಂಡಾಗಿ ಹೇಳಿಲ್ಲ. 5 years ಇವರೇ ಫುಲ್ ಕಂಪ್ಲೀಟ್ ಮಾಡ್ತಾರೆ ಸಿದ್ದರಾಮಯ್ಯ. ಅವ್ರು ಕಂಪ್ಲೀಟ್ ಮಾಡಿದ್ರೆ ರಾಜ್ಯಕ್ಕೆ ಒಳ್ಳೆಯದು. ನೆಕ್ಸ್ಟ್ ಟರ್ಮು 2028ರಲ್ಲಿ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ. ಅಲ್ಲಿವರೆಗೂ ರಾಜ್ಯದ ಜನ ತಾಳ್ಮೆಗೆ ಅವರು ಇವಾಗ ಬೆಂಗಳೂರನ್ನ ಫುಲ್ಲು ಬೆಳೆಸಬೇಕು ಅಂತ ಹೋರಾಟದಲ್ಲಿದ್ದಾರೆ. ರಾಮನಗರ ಅವರು ಬೆಂಗಳೂರು ಸೌತ್ ಅಂತ, ಅದಕ್ಕೆ ಅವ್ರಿಗೆ ಅವಕಾಶ. ಬೆಂಗಳೂರನ್ನ ಇನ್ನೂ ಒಂದಷ್ಟು ಜನ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಲಿ, ಬೆಂಗಳೂರು ಇನ್ನೂ ಒಳ್ಳೆ ಲೆವೆಲಲ್ಲಿ ಬೆಳೀಲಿ. ಅಲ್ಲಿ ಅದಕ್ಕೆ ಡಿ ಕೆ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಾಡ್ತಾರೆ 3 ವರ್ಷ. ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಲಿ. ಅವರ ಮತ್ತು ಆರೋಗ್ಯ ಸ್ವಲ್ಪ ಇದೆ, ಅದು ಸ್ವಲ್ಪ ರೆಡಿ ಮಾಡ್ಕೊತಾರೆ. ನೆಕ್ಸ್ಟ್ ಟರ್ಮ್ ಅಷ್ಟೊತ್ತಿಗೆ ಫುಲ್ ಫ್ರೆಶ್ ಆಗಿ ಬಂದು ನೆಕ್ಸ್ಟ್ ಟರ್ಮಲ್ಲಿ ಫುಲ್ 5 years ಅವ್ರು CM ಆಗ್ತಾರೆ.